37 ವರ್ಷಗಳ ನಂತರ ಒಗ್ಗೂಡಿದ ಬಾಗಲೂರು ಸರ್ಕಾರಿ ಶಾಲೆಯ 1988ರ ಎಸ್ಎಸ್ಎಲ್ಸಿ ಬ್ಯಾಚ್ನ 45 ವಿದ್ಯಾರ್ಥಿಗಳು. ಬೆಂಗಳೂರು ಉತ್ತರ ತಾಲೂಕಿನ ಬಾಗಲೂರು ಸರ್ಕಾರಿ ಪ್ರೌಢಶಾಲೆಯ 1988ರ ಬ್ಯಾಚ್ನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು 37 ವರ್ಷಗಳ ನಂತರ ಒಗ್ಗೂಡಿದ್ದಾರೆ. ಓದಿ ವಿವಿಧೆಡೆ ಚದುರಿ ಹೋಗಿದ್ದ 76 ವಿದ್ಯಾರ್ಥಿಗಳ ಪೈಕಿ ಸುಮಾರು 45 ವಿದ್ಯಾರ್ಥಿಗಳು ಇದೀಗ ಸಂಪರ್ಕಕ್ಕೆ ಬಂದಿದ್ದಾರೆ. ಈ 3.5 ದಶಕಗಳಲ್ಲಿ ವಿದ್ಯಾರ್ಥಿಗಳಿಗೆ ಬೋಧಿಸಿದ 3 ಶಿಕ್ಷಕರು ಮತ್ತು 10 ಮಂದಿ ವಿದ್ಯಾರ್ಥಿಗಳು ನಿಧನರಾಗಿರುವುದು ಕಂಡುಬಂದಿದೆ. ಇದೀಗ ಬೋಧಿಸಿದ ಶಿಕ್ಷಕರಿಗೆ ಗುರುವಂದನೆ ಕಾರ್ಯಕ್ರಮ ಹಮ್ಮಿಕೊಂಡು ಕಷ್ಟದಲ್ಲಿರುವ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ನೆರವಾಗಲು ಇವರೆಲ್ಲ ಮುಂದಾಗಿದ್ದಾರೆ. 45 ಮಂದಿಯನ್ನು ಪತ್ತೆ ಮಾಡಿದ್ದಾರೆ. ಈ ಪೈಕಿ ಮೊದಲ ಹಂತದಲ್ಲಿ 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 6 ತಿಂಗಳ ಹಿಂದೆ ಬೆಂಗಳೂರು ಹೊರವಲಯದ ಹಸಿರು ಭೂಮಿ ರೆಸಾರ್ಟ್ ಒಂದರಲ್ಲಿ ಸಮಾವೇಶಗೊಂಡು ಕುಣಿದು ಕುಪ್ಪಳಿಸಿದರು. ಇದಾದ ಬಳಿಕ ಡಿಸೆಂಬರ್ 14ರ ಭಾನುವಾರದಂದು 14 ಮಂದಿ ವಿದ್ಯಾರ್ಥಿಗಳು ಬಂಡಿಕೋಡಿಗೆಹಳ್ಳಿಯ ಮಂಜು ಆರ್ ನೇತೃತ್ವದಲ್ಲಿ ದೇವರಾಯನದುರ್ಗ, ಗೊರವನಹಳ್ಳಿ, ಪಾವಗಡ, ಶನೈಶ್ಚರ ದೇವಾಲಯಗಳಿಗೆ ಕಿರು ಪ್ರವಾಸ ಕೈಗೊಂಡು ಗುರುವಂದನಾ ಕಾರ್ಯಕ್ರಮದ ಪೂರ್ವಭಾವಿ ಚರ್ಚೆ ನಡೆಸಿದರು. ಗುರುವಂದನಾ ಕಾರ್ಯಕ್ರಮವನ್ನು ಬಾಗಲೂರು ಪ್ರೌಢಶಾಲೆಯಲ್ಲಿ ಆಯೋಜಿಸುವ ಮತ್ತು ಸ್ಮರಣ ಸಂಚಿಕೆ ತರುವ ಕುರಿತು ಚರ್ಚೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಹಳೆಯ ವಿದ್ಯಾರ್ಥಿಗಳಾದ ಬಿಆರ್ ಶ್ರೀನಿವಾಸ್, ಎಂ ಮಲ್ಲೇಶ್, ರೂಪತುಂಗ ರಸ್ತೆಯ ಕೆಐಎಡಿಬಿ ಕಚೇರಿಯಲ್ಲಿ ಅಧೀಕ್ಷಕರಾಗಿರುವ ಎಂ ನಾಗರತ್ನ, ಬಿಎಸ್ ಚಂದ್ರಶೇಖರ್, ಬಿಎಸ್ ಶಿವಸ್ವಾಮಿ, ಹನುಮಂತರಾಜು, ಶಿವಣ್ಣ, ಬಿಕೆ ವೆಂಕಟೇಶ್, ಎಂ ತ್ರಿವೇಣಿ, ರಾಧಾ ಹಾಗೂ ಪತ್ರಕರ್ತ ನಂಜುಂಡಪ್ಪ ವಿ ಉಪಸ್ಥಿತರಿದ್ದರು. ಬಾಗಲೂರು ಸರ್ಕಾರಿ ಪ್ರೌಢಶಾಲೆಯ 1988ರ ಬ್ಯಾಚ್ನ ವಿದ್ಯಾರ್ಥಿಗಳು ಇದೀಗ ಹಳೆಯ ನೆನಪಿನಲ್ಲಿ ಹೊಸ ಹುರುಪಿನಿಂದ ವಿಶ್ವಾಸದಿಂದ ಹೆಜ್ಜೆ ಇಡಲು ಮುಂದಾಗಿದ್ದಾರೆ.